ಎಸ್ ಏನು ತುಂಗಭದ್ರಾ ಜಲಾಶಯದಲ್ಲಿ ಗೇಟ್ ಒಂದು ಹಾಳಾಗಿರೋ ಪರಿಣಾಮ ಈಗ ರಾಜ್ಯದ ಜಲಾಶಯದ ಗೇಟ್ಗಳ ಸ್ಥಿತಿಗತಿ ಹೇಗಿದೆ ಅನ್ನೋದರ ಕುರಿತಾಗಿ ನಾವು ಏನು ಗುಣಮಟ್ಟಗಳ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮೊದಲಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ಜಲಾಶಯಗಳನ್ನು ಹೊಂದಿರುವಂಥ ಮಲೆನಾಡು ಶಿವಮೊಗ್ಗದಲ್ಲಿ ಜಲಾಶಯಗಳ ಸ್ಥಿತಿಗತಿ ಹೇಗಿದೆ, ಗುಣಮಟ್ಟ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನಮ್ಮ ಜೊತೆಗೆ.
ಕರ್ನಾಟಕದಲ್ಲೇ ಅತಿ ಹೆಚ್ಚು ಜಲಾಶಯಗಳನ್ನು ಹೊಂದಿರುವ ಏಕೈಕ ಜಿಲ್ಲೆ ಮಲೆನಾಡು ಶಿವಮೊಗ್ಗ. ನಾನೀಗ ಭದ್ರಾ ಜಲಾಶಯದ ಮೇಲ್ಗಡೆ ಇರುವಂಥದ್ದು ಅತಿ ಹೆಚ್ಚು ಜಲಾಶಯಗಳನ್ನು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಹೊಂದಿದೆ. ಅಂದರೆ ಅತಿ ದೊಡ್ಡ ಜಲಾಶಯ ಆಗಿರುವಂಥ ಲಿಂಗನಮಕ್ಕಿ ಜಲಾಶಯ ಆಗಿರ್ಬೋದು, ತುಂಗಾ ಜಲಾಶಯ ಆಗಿರ್ಬೋದು, ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಆಗಿರುವಂಥ ಭದ್ರಾ ಜಲಾಶಯ, ತುಂಗಾ ಜಲಾಶಯ ಹಾಗೂ ಅಂಜನಾಪುರ ಜಲಾಶಯ ಆಗಿರ್ಬೋದು, ಚಕ್ರ ಸಾವಯಕಲು ಜಲಾಶಯಗಳಾಗಿರ್ಬೋದು, ಹೀಗೆ ಅನೇಕ ಜಲಾಶಯಗಳು ಮಲೆನಾಡು ಶಿವಮೊಗ್ಗದಲ್ಲಿ ಇರುವಂಥದ್ದು. ಸುಮಾರು 50-60 ವರ್ಷಗಳಿಂದ ಕಟ್ಟಿರುವಂಥ ಜಲಾಶಯ ಇವು ಆಗಿರುವಂಥದ್ದು. ಈಗ ತುಂಗಾ ಮತ್ತು ಭದ್ರಾ ಜಲಾಶಯದಲ್ಲಿ ಗೇಟು ಹಾಳಾಗಿದೆ. ಅದರ ನಂತರದಲ್ಲಿ ಈಗ ಜಲಾಶಯಗಳ ಗುಣಮಟ್ಟ ಹೇಗಿದೆ, ಅಲ್ಲಿನ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನು ನಾವು ಅವಲೋಕನ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಭದ್ರಾ ಜಲಾಶಯದ ಮೇಲ್ಗಡೆ ಇದ್ದೇನೆ, ನಿಮಗೆ ದೃಶ್ಯಾವಳಿಗಳಲ್ಲೂ ಸಹ ನಾನು ತೋರಿಸ್ತಾ ಹೋಗ್ತೇನೆ. ಜಲಾಶಯ ಸುಮಾರು 1962ರಲ್ಲಿ ಈ ಜಲಾಶಯವನ್ನು ಕಟ್ಟಿರುವಂಥದ್ದು. 1968ರಲ್ಲಿ ಇದರ ಉದ್ಘಾಟನೆ ಆಗುತ್ತೆ. ಅದಾದ ನಂತರದಲ್ಲಿ ಇತ್ತೀಚಿನ ಕೆಲವೇ ದಿನಗಳ ಹಿಂದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಭದ್ರಾ ಜಲಾಶಯದ ಗೇಟ್ ಏನಿದೆ, ಗೇಟ್ ಎಮರ್ಜೆನ್ಸಿ ಗೇಟಲ್ಲಿ ಅದನ್ನು ಎತ್ತಾರೆ. ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಅದನ್ನು ಮಳೆಗಾಲದ ಪೂರ್ವದಲ್ಲಿ ಅದನ್ನು ದುರಸ್ತಿಗೊಳಿಸಬೇಕಾಗಿತ್ತು. ಆದರೆ ಮಳೆಗಾಲದ ಆರಂಭದಲ್ಲಿ ಅದನ್ನು ದುರಸ್ತಿಗೊಳಿಸಲಿಕ್ಕೆ ಹೋಗ್ತಾರೆ. ಅದಾದ ನಂತರದಲ್ಲಿ ಅದು ಹಾಳಾಗುತ್ತೆ, ಸುಮಾರು ನೀರು ವೇಸ್ಟ್ ಆಗುತ್ತೆ. ಇನ್ನೂ ಸಹ ಅದು ಸಂಪೂರ್ಣವಾಗಿ ದುರಸ್ತಿಗೊಂಡಿಲ್ಲ. ಏನಕ್ಕಂದರೆ ತೋರಿಸ್ತಾ ಹೋಗ್ತೇನೆ, ನೀವು ನೋಡ್ಬೋದು ಇಲ್ಲಿ ಎಮರ್ಜೆನ್ಸಿ ಗೇಟ್ ಅಂತ ಹೇಳಿ ಬರುತ್ತೆ. ಪವರ್ ಪ್ಲಾಂಟ್ ಪಕ್ಕದಲ್ಲಿ ಕಾಣ್ತಿರುವಂಥ ಎಮರ್ಜೆನ್ಸಿ ಗೇಟ್ ಅದನ್ನು ಅಧಿಕಾರಿಗಳು ಮಳೆಗಾಲದ ಪೂರ್ವದಲ್ಲೇ ದುರಸ್ತಿಗೊಳಿಸಬೇಕಾಗಿತ್ತು. ಆದರೆ ಇಲ್ಲಿನ ಅಧಿಕಾರಿಗಳು, ಭದ್ರಾ ಜಲಾಶಯದ ಅಧಿಕಾರಿಗಳು, ಇಂಜಿನಿಯರ್ಸ್ಗಳು ಅದನ್ನು ಮಾಡದೇ ಇರೋ ಕಾರಣಕ್ಕೆ ಮಳೆಗಾಲದ ಆರಂಭದಲ್ಲಿ ಅದು ಸ್ಟ್ರಕ್ ಆಯಿತು. ಅದಾದ ನಂತರದಲ್ಲಿ ಸಾಕಷ್ಟು ನೀರು ಕಳೆದ 1 ವಾರಗಳ ಕಾಲ ನೀರು ಹರಿದು ವೇಸ್ಟ್ ಆಯಿತು. ಅದಾದ ನಂತರದಲ್ಲಿ ದಾವಣಗೆರೆ ರೈತರು, ಮಲೆನಾಡು ಭಾಗದ ರೈತರು ಪ್ರತಿಭಟನೆಗಳನ್ನು ಮಾಡಿದರು. ಅದಾದ ನಂತರದಲ್ಲಿ ಇದನ್ನು ಕೆಲವೊಂದಿಷ್ಟು ದುರಸ್ತಿಗೊಳಿಸುವ ಕೆಲಸಗಳಾಯಿತು. ಆದರೆ ಅದು ಸಂಪೂರ್ಣವಾಗಿ ಇಲ್ಲಿಯವರೆಗೆ ದುರಸ್ತಿ ಆಗಿಲ್ಲ. ಕೆಲವೊಂದಿಷ್ಟು 100-150 ಕ್ಯೂಸೆಕ್ಸ್ ನೀರು ವೇಸ್ಟಾಗಿ ಹೋಗ್ತಾ ಇದೆ. ಅದರ ಜೊತೆಗೆ ಭದ್ರಾ ಜಲಾಶಯದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಅಂದರೆ ಆ ತಡೆಗೋಡೆಗಳು. ಪ್ರತಿ ವರ್ಷ ಇದಕ್ಕೆ ಬೇಕಾದಂಥ ವೆಚ್ಚವನ್ನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಬಿಡುಗಡೆ ಮಾಡುತ್ತೆ. ಆದರೂ ಸಹ ತಡೆಗೋಡೆಗಳು ಪ್ರತಿ ವರ್ಷ ದುರಸ್ತಿ ಆಗ್ತವೆ. ಸಮರ್ಪಕವಾಗಿ ತಡೆಗೋಡೆಗಳ ದುರಸ್ತಿ ಕಾರ್ಯವನ್ನು ಇಲ್ಲಿನ ಅಧಿಕಾರಿಗಳು ಮಾಡ್ತಿಲ್ಲ. ಅದೊಂದು ಆಪಾದನೆ ಇರುವಂಥದ್ದು. ಅಂದರೆ ಕಳಪೆ ಗುಣಮಟ್ಟದ ತಡೆಗೋಡೆಗಳನ್ನು ನಿರ್ಮಾಣ ಮಾಡುತ್ತಾರೆ ಅಂತೇಳುವಂಥ ಒಂದು ಆರೋಪ ಸಹ ಇಲ್ಲಿನ ಅಧಿಕಾರಿಗಳ ಮೇಲಿದ್ದಾರೆ. ಅದರ ಜೊತೆಗೆ ನಾವು ಈ ಕಡೆ ಹೋಗೋದಾದರೆ ಡ್ಯಾಮ್ನ ಮೇಲ್ಗಡೆ ಇದ್ದೀವಿ. ಇಲ್ಲಿ ವಿದ್ಯುತ್ ದೀಪಾಲಂಕಾರಕ್ಕೆ ಬಳಸುವಂಥ ವಿದ್ಯುತ್ ನೋಡ್ಬೋದು. ಸಂಪೂರ್ಣವಾಗಿ ಎಲ್ಲವೂ ಹಾಳಾಗಿರುವಂಥದ್ದು, ಒಂದಲ್ಲ ಸಾಕಷ್ಟು ಇಲ್ಲಿರುವಂಥ ಎಲ್ಲವೂ ಹಾಳಾಗಿದೆ. ಒಟ್ಟಾರೆಯಾಗಿ ನೋಡೋದಾದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಸಾಕಷ್ಟು ಜಲಾಶಯಗಳಿರುವಂಥದ್ದು, ಅವೆಲ್ಲವೂ ಸುಸ್ಥಿತಿಯಲ್ಲಿದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅದನ್ನು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಯಾವುದೂ ಜಿಲ್ಲೆಯಲ್ಲಿರುವಂಥ ಯಾವುದೇ ಜಲಾಶಯಗಳು ಯಾವುದೇ ಸಮಸ್ಯೆಗಳಿಲ್ಲ, ಅವೆಲ್ಲವನ್ನು ನಾವು ಮಾಹಿತಿ ಪಡೆದೀವಿ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ಹಾಗಾಗಿ ಮಲೆನಾಡು ಜಿಲ್ಲೆಯ ಜನರಲ್ಲಿ ಯಾವುದೇ ರೀತಿ ಆತಂಕ ಇಲ್ಲ. ಏನಕ್ಕಂದರೆ ಎಲ್ಲ ಜಲಾಶಯಗಳು ಈಗಾಗಲೇ ಸುಸ್ಥಿತಿಯಲ್ಲಿ ಇರೋದನ್ನು ನಾವು ಗಮನಿಸಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.